ಬ್ಯಾಗ್ ಎಲ್ರಿ ನಿಮ್ಮದು? ನಾನು ಕ್ಲಾಸ್ ರೂಮಲ್ಲಿ ಇಟ್ಬಿಟ್ಟು ಬಂದೆ ಕಣೆ. ಇನ್ನೂ ಟೈಮ್ ಇದೆ ಅಲ್ವಾ? ಹೌದಾ, ಇನ್ನೂ ಬಂದಿಲ್ವಾ ಕವಿತಾ? ಇಲ್ಲ ಕಣೆ, ಬಂದೇ ಇಲ್ಲ. ಅಲ್ಲ ಕಣ್ರೆ, ಏನು ಭಾಳ ಸ್ಕೋಪ್ ತಗೋತಾಳೆ ಕವಿತಾ. ಬೇಕು ಅಂತಲೇ ನಾವು ಊಟ ಮಾಡಲಿಲ್ಲ. ಏನು ತುಂಬ ಸ್ಮೆಲ್ ಬರ್ತಾಯಿತ್ತು, ಒಳ್ಳೆ ಪರಿಮಳ ಬರ್ತಾಯಿತ್ತು ಊಟದಿಂದ. ಆದ್ರೂ ತಿಂದಿಲ್ಲ. ಅವಳು ಯಾವ ಥರ ದುರಂಕಾರ ಆಡ್ತಾಳೆ ನೋಡು. ಏನು ದೊಡ್ಡ ಶ್ರೀಮಂತರ ಥರ ಫೋಸ್ ಹೊಡಿತಾಳೆ. ಅಲ್ಲಿ ನೋಡಿದ್ರೆ ಏನೂ ಇಲ್ವಲ್ಲ ಅವ್ರ ಮನೆಯಲ್ಲಿ. ಒಂದು ಟಿ ವಿ ಇಲ್ಲ, ಒಂದು ಫ್ರಿಜ್ ಇಲ್ಲ, ಒಂದು ವಾಷಿಂಗ್ ಮಿಷಿನ್ ಇಲ್ಲ, ಏನೂ ಇಲ್ವಲ್ಲ. ತುಂಬ ಬಡವರು ಕಣೆ. ನಿಜಕ್ಕೂ ಕವಿತನ ನೋಡಿ ನಾನು ತುಂಬ ಶ್ರೀಮಂತರು ಅವರು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ಗೊತ್ತಾಗ್ತಾ ಇದೆ ಅವ್ರು ಎಂಥ ಬಿಕಾರಿಗಳು ಅಂತ. ಹೌದು ಕಣೆ, ನಾನು ಅಷ್ಟೇ. ಇವ್ರು ಸ್ಕೋಪ್ ಹೊಡೆಯೋದು ನೋಡಿದ್ರೆ ತುಂಬ ಶ್ರೀಮಂತರು ಅಂತಲೇ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ಅವಳು ಬಂಡವಾಳ ಹೇಗೆ ಅಂತ. ಅಯ್ಯಪ್ಪ, ಆ ಮನೇಲಿ ಹೆಂಗಿರ್ತಾಳೆ ಅವಳು ಆಡೋದು ನೋಡಿದ್ರೆ ದೊಡ್ಡ ಇವಳ ಥರ ಆಡ್ತಾಳೆ. ಭಾಳ ಕಷ್ಟ ಕಣೆ. ನನಗೊಂದ್ಸಲ ಯಾವ ಥರ ಉಡ್ಸಿದ್ಲು ಗೊತ್ತಾ? ನಾನು ಈ ಚಾನ್ಸ್ ಅಂತೂ ಮಿಸ್ ಮಾಡೋದೇ ಇಲ್ಲ ಕಣೆ. ನೋಡ್ಕೊ ಅವಳಿಗೆ ಬರಲಿ ಯಾವ ಥರ ಉಡಿಸ್ತೀನಿ ಅಂದ್ಬಿಟ್ಟು. ಹೌದು ಕಣೆ, ಇಂಥದ್ದೊಂದು ಅವಕಾಶ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಬೇಡ ಸುಮ್ಮನಿರ್ರಿ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊತಾಳೆ. ಫ್ರೆಂಡ್ ಅಂತ ಕರೆದಿದ್ದಾಳೆ. ನಾವು ಈಗ ಅದನ್ನ ಯೂಸ್ ಮಾಡಿಕೊಂಡು ಬೈಯೋದು, ಅವ್ರಿಗೆ ಬೇಜಾರು ಮಾಡೋದು ತಪ್ಪಲ್ವೇನೆ? ಬೇಡ ಕಣ್ರೆ, ಈ ವಿಷಯನ ಇಲ್ಲೇ ಬಿಟ್ಬಿಡಿ. ಸುಮ್ಮನೆ ಏನಕ್ಕೆ ಅವಳು ವರ್ಕ್ ಮಾಡಿ ನಿಮ್ಗೇನು ಸಿಕ್ತಿತ್ತು? ಇವಳೊಬ್ಳು ಬುದ್ಧಿ ಇವಳು ನೋಡೆ. ಜಾಸ್ತಿ ನೀನು ಓವರಾಗಿ ಆಡಕ್ಕೆ ಬರಬೇಡ, ಒಳ್ಳೆಯವಳ ಥರ. ನಮ್ಗೆ ಎಷ್ಟು ಸಲ ಅವಮಾನ ಮಾಡಿದ್ದಾಳೆ ಹೇಳು, ಎಷ್ಟು ಸಲ ಅವಮಾನ ಮಾಡಿದ್ದಾಳೆ ಗೊತ್ತಾ ಅವಳು. ಅದನ್ನೆಲ್ಲ ನಾನು ಮರೆಯೋಕ್ಕಾಗುತ್ತಾ ನಾವು? ಯಾವುದೇ ಕಾರಣಕ್ಕೂ ಇಲ್ಲ, ಮರೆಯக்கூಡ್ದು. ಅವಳು ಮಾಡಿರೋ ಅವಮಾನನ ಇವತ್ತು ನಾನು ಯಾವ ಥರ ತೀರಿಸ್ತೀನಿ ಅಂತ ನೋಡ್ಕೊ. ಒಂದು ಸಲ ಹಾಕೋ ಬಂದಿರೋ ಬಟ್ಟೆ ನೆಕ್ಸ್ಟ್ ಟೈಮ್ ಹಾಕೋ ಬಂದರೆ ನಾನು ಯಾವ ಥರ ಕೀಳಾಗಿ ನೋಡ್ತಿದ್ಲು ಗೊತ್ತಾ? ಏನು ದೊಡ್ಡ ಶ್ರೀಮಂತರು ಅಂತ ಅಂದ್ಕೊಂಡಿದ್ಲು. ನಾನು ಅವಳು ಬರ್ತಡೆಗೆ ಹೋಗಬೇಕು ಅನ್ನೋ ಉದ್ದೇಶ ಆಗಿರಲಿಲ್ಲ. ಅವ್ರ ಮನೆ ನೋಡಬೇಕು ಅನ್ನೋ ಉದ್ದೇಶದಿಂದನೇ ನಾನು ಅಷ್ಟೊಂದು ಫೋರ್ಸ್ ಮಾಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇವಾಗ ಅವ್ರ ಬಂಡವಾಳೆಲ್ಲ ನೋಡಿದ್ನಲ್ಲ, ಅಲ್ಲೇನೈತೇನೆ? ಏನೂ ಇಲ್ಲ ಅಲ್ಲಿ. ತುಂಬ ಬಡವರು ಕಣೆಯವರು. ಆದ್ರೂ ಅವ್ರ ಅಕ್ಕ ತುಂಬ ಇಷ್ಟ ಆದರು ಕಣೆ. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ವಾ? ಹೌದು, ಅವ್ರಿಗೇನು ಈ ಥರ ದುರಂಕಾರ ಇಲ್ಲ ಇವಳ ಥರ. ತುಂಬ ಒಳ್ಳೆಯವರು ಅಕ್ಕ. ಮತ್ತು ಅವರ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಒಳ್ಳೆಯವರೇ. ಆದರೆ ಇವಳು ದುರಂಕಾರಕ್ಕೆ ನಾವು ಸುಮ್ಮನೆ ಬಿಡೋಕ್ಕಾಗುತ್ತಾ? ಹೇಳ್ತಾ ಇದ್ದೀರಿ ತಾನೇ ಅವ್ರ ಅಪ್ಪ ಅಮ್ಮ ಒಳ್ಳೆಯವರು ಅಂತ. ಅದಕ್ಕೋಸ್ಕರ ಆದರೂ ಸುಮ್ಮನಿರ್ರೆ ಪಾಪ. ಏನು ಮಾತಾಡೋಕ್ಕೆ ಹೋಗಬೇಡಿ, ಬೇಜಾರು ಮಾಡ್ಕೊತಾಳೆ ನೋಡಮ್ಮ. ಈ ನಾವಂತೂ ಇಂಥದ್ದೊಂದು ಅವಕಾಶನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಅವಳಿಗೆ ಏನಾದರೂ ಚಿಕ್ಕ ಪುಟ್ಟ ಅವಕಾಶ ಸಿಕ್ಕಿದ್ರೆ ನಮ್ಮನ್ನ ಯಾವ ಥರ ರೇಗಿಸ್ತಾಳೆ ನೋಡು. ನಾವು ಅಷ್ಟೇ ಅದನ್ನು ಯೂಸ್ ಮಾಡ್ಕೋತೀವಿ. ಇಂಥ ಸಂದರ್ಭಗಳನ್ನ ಮಿಸ್ ಮಾಡ್ಕೋಬಾರ್ದು ಕಣೆ. ಅದನ್ನ ಬಳಸ್ಕೋಬೇಕು. ಅವ್ರು ಚೆನ್ನಾಗಿ ಉರಿಸ್ಬೇಕು ಅವಳಿಗೆ. ನಮ್ಮನ್ನ ಯಾವ ಥರ ಉರಿಸ್ತಾಳೋ ಅದೇ ಥರ ನಾವು ಉರಿಸ್ಬೇಕು ಕಣೆ. ನೋಡು, ಅವಳು ಗೊತ್ತಿಲ್ಲದೇ ಮಾಡಿರ್ತಾಳೆ. ಅದನ್ನೇ ನಾವು ಆ ಥರ ಎಲ್ಲ ಇದು ಮಾಡಬಾರ್ದು ಕಣೆ. ಇನ್ನು ಸ್ವಲ್ಪ ಸುಮ್ಮನೀರು, ಬರ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಒಳಗಡೆ ಎಲ್ಲ ಹುಡುಕ್ತಿ ಗೊತ್ತಾ ನಿಮ್ಮನ್ನ ಕ್ಲಾಸ್ ರೂಮಲ್ಲೆಲ್ಲ? ಅಯ್ಯೋ, ಇನ್ನು ಕ್ಲಾಸ್ಗೆ ಟೈಮ್ ಇದೆಯಲ್ವಾ, ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೆ. ಅದಕ್ಕೆ ಅಂದ್ಬಿಟ್ಟು ಬಂದೋ ಕಣೆ. ಏನಮ್ಮ, ಏನು ಬರ್ತಡೇ ಪಾರ್ಟಿ ನಿಮ್ಗೆ ಇಷ್ಟ ಆಯ್ತಾ? ಅಲ್ಲ ಕಣ್ರೆ, ನಿಮಗೋಸ್ಕರ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿಸಿದ್ದೀನಿ, ತಿನ್ನಬೇಕು ಅಲ್ವಾ? ಅಯ್ಯೋ ಸಾರಿ ಕಣೆ, ನಿಮ್ಮನೆ ಫ್ರಿಜ್ ಇಲ್ಲ ಅಲ್ವಾ? ನಾನು ಯಾವತ್ತೂ ಊಟ ಮಾಡಿದ್ಮೇಲೆ ಕೋಲ್ಡ್ ವಾಟರೇ ಕುಡಿಯೋದು. ನಿಮ್ಮನೆ ಫ್ರಿಜ್ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಊಟ ಮಾಡಲಿಲ್ಲ. ಬೇಜಾರು ಮಾಡ್ಕೋಬೇಡ. ಸಾರಿ ಕಣೆ, ನಾನು ಅಷ್ಟೇ ಊಟ ಮಾಡಲಿಲ್ಲ. ಬೇಜಾರು ಮಾಡ್ಕೋಬೇಡ. ನಿಮ್ಮನೆ ಸ್ವಲ್ಪ ಕ್ಲೀನಿಂಗ್ನೆಸ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ನನಗೆ. ನನ್ನ ಹೆಲ್ತ್ ಬಗ್ಗೆ ನಾನು ತುಂಬ ಕೇರ್ ಮಾಡ್ತೀನಿ, ನಿಮಗೆ ಗೊತ್ತು ಅಲ್ವಾ? ಸಾರಿ ಆಯಿತಾ? ನಿಮ್ಮನೆ ಅಷ್ಟು ಕ್ಲೀನಾಗಿ ಕಾಣಲಿಲ್ಲ ನನಗೆ. ಸಾರಿ. ಕವಿತಾ, ಇವ್ರು ಏನಾದರೂ ಮಾತಾಡ್ಕೊಳ್ಳಿ, ನೀನು ಬೇಜಾರು ಮಾಡ್ಕೋಬೇಡ. ನಿಮ್ಮ ಅಕ್ಕ ತುಂಬ ಒಳ್ಳೆಯವರು ಕಣೆ. ನಿಮ್ಮ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ಅಯ್ಯೋ, ಯಾಕೆ ಕವಿತಾ, ಯಾಕೆ ಸುಮ್ಮನೆ ನಿಂತ್ಬಿಟ್ಟೆ? ನನ್ನ ಮಾತಿಂದ ನಿನಗೆ ಬೇಜಾರಾಯ್ತಾ? ಸಾರಿ ಕಣೆ. ನೋಡು, ನಾನು ಎನಿ ಟೈಮ್ ಕೋಲ್ಡ್ ನೀರೇ ಕುಡಿಯೋದು, ನಿನಗೆ ಗೊತ್ತಲ್ವಾ? ಅದಕ್ಕೋಸ್ಕರ ಕೇಳ್ತಾ ಇರೋದು. ಫ್ರಿಜ್ ಇಲ್ವಲ್ಲ, ನನಗೆ ಗೊತ್ತಿರಲಿಲ್ಲ. ಇದ್ದಿದ್ರೆ ನಾನು ಕೋಲ್ಡ್ ವಾಟರ್ ಮನೆಯಿಂದನೇ ತರ್ತಿದ್ದೆ. ಮಾತಾಡಿದ್ರೆ ಮೀನಿಂಗ್ ಇರಬೇಕು. ಮನೆಯಿಂದ ತರೋ ಹೊತ್ತಿಗೆ, ಇಲ್ಲಿಗೆ ಬರೋ ಹೊತ್ತಿಗೆ ಅದು ಕೋಲ್ಡ್ ವಾಟರ್ ಹೇಗೆ ಇರುತ್ತೆ? ಏನೇ ನೀನು ಹಿಂಗೆಲ್ಲ ಮಾತಾಡ್ತೀಯಾ? ನೀನು ಸ್ವಲ್ಪ ಇರಮ್ಮ, ನೀನು ಜಾಸ್ತಿ ಮಾತಾಡಬೇಡ. ನಿನ್ನ ಜೊತೆ ನಾನು ಮಾತಾಡ್ತಾ ಇಲ್ಲ. ಕವಿತಾ. ಅಯ್ಯೋ ಸಾರಿ ಕಣ್ರೆ, ಬೇಜಾರು ಮಾಡ್ಕೋಬೇಡಿ. ನೋಡಿ, ನಮ್ಮನೆ ಫ್ರಿಜ್ಜು ಆ ಥರ ಏನಿಲ್ಲ. ತಗೊಳ್ತೀವಿ, ನಮ್ಮ ಅಕ್ಕನ ಮದುವೆ ಆದ್ಮೇಲೆ ತಗೋತೀವಿ. ಅಯ್ಯೋ ಬಿಡೆ ಪಾಪ, ಹೊಟ್ಟೆ ಉರಿಯುತ್ತೆ ಕಂಡ್ರೆ ನಿಮ್ಮ ಅಪ್ಪ ಅಮ್ಮನ್ನ. ನಿಮ್ಮ ಅಕ್ಕ ಎಲ್ಲ ನೋಡಿದ್ರೆ, ನಿಮ್ಮ ಅಕ್ಕ ಎಷ್ಟೊಂದು ಸಿಂಪಲ್ ಡ್ರೆಸ್ ಅಲ್ವಾ? ಆ ಫುಟ್ಪಾತಲ್ಲಿ ಮಾಡ್ತಾರಲ್ಲ,
ಸೇಮ್ ಅದೇ ಥರ ಡ್ರೆಸ್ಗಳು ನಮ್ಮ ಮನೆ ಕೆಲಸದವ್ರು ಬರ್ತಾರೆ, ಅವರು ಅದೇ ಥರ ಡ್ರೆಸ್ಗಳು ಕಣೆ, ಟಾಪು ಲೆಗಿನ್ಸು ಎಲ್ಲ. ಸಾರಿ ಆಯಿತಾ, ಬೇಜಾರು ಮಾಡ್ಕೋಬೇಡ. ನಿಜಕ್ಕೂ ನೀವು ಇಷ್ಟು ಬಡವರು ಅಂತ ಗೊತ್ತಿರಲಿಲ್ಲ. ಏ ಸುಮ್ಮನೆ ಮುಚ್ಚರೆ ಬಾಯನ. ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀರಾ? ಅವಳಿಗೆ ಬೇಜಾರು ಮಾಡ್ತೀರಾ ಏನ್ರಿ? ನೀವು ಇಷ್ಟೊಂದು ಕೇವಲವಾಗಿ ಮಾತಾಡ್ತೀರಾ? ಹೀಗೆಲ್ಲ ಮಾತಾಡಿದ್ರೆ ನಿಮಗೆ ಹೆಂಗಾದ್ರೂ ಮನ್ಸು ಬರುತ್ತೆ ನನಗೆ ಹಿಂಗೆ ಮಾತಾಡೋಕ್ಕೆ? ಆಗಲ್ಲ ಕಣಮ್ಮ, ನೀನೇ ತಾನೇ ನಾವು ದೊಡ್ಡ ಶ್ರೀಮಂತರು ಅನ್ನೋ ಥರ ಸ್ಕೋಪ್ ತಗೊಂಡಿರೋದು. ನಮಗೇನು ಗೊತ್ತು ನೀನು ಬಡವೆ ಅಂತ. ನೋಡು, ನಾವೇನು ಬಡವರಲ್ಲ, ನಮಗೂ 2 ಎಕರೆ ಜಮೀನು ಐತೆ, ಆದರೆ ನಮ್ಮ ಹೆಸ್ರಲ್ಲಿಲ್ಲ. ಆ ಜಮೀನು ನಮ್ಮ ಹೆಸ್ರಿಗೆ ಬಂದರೆ 1 ಕೋಟಿಗೆ ಹೋಗುತ್ತೆ, 1 ಎಕರೆ ಗೊತ್ತಾ? 2 ಕೋಟಿ ಒಡತಿ ಹಾಕ್ತೀನಿ ನಾನು. ನಾವೇನು ಕಮ್ಮಿ ಇಲ್ಲ ನಾವು. ನಮ್ಮ ಕಡೆ ಜಮೀನು ಎಷ್ಟು ರೈಟು ಅಂತ ಗೊತ್ತಾ ನಿನಗೆ? ಅದು ಜಮೀನು ನಮ್ಮ ಹೆಸ್ರಿಗಾದರೆ ನಾವೇ ಕೋಟ್ಯಾಧಿಪತಿಗಳು ಕಣ್ರೆ. ನಮ್ಗೆ ಬೇಕು ಅಂತ ಅವಮಾನ ಮಾಡ್ತೀರಾ? ಹೋಗ್ರೆ ನಾನು ಮಾತಾಡಿಸ್ಬೇಡಿ ನೀವು. ನನ್ನ ಫ್ರೆಂಡ್ಸ್ಗಳು ನಮ್ಮ ಮನೆಗೆ ಬರಲಿ ಅಂತ ತಾನು ನಾನು ಕರ್ಕೊಂಡೋಗಿದ್ದು. ಅಯ್ಯೋ ಸಾರಿ ಕಣೆ, ಬೇಜಾರು ಮಾಡ್ಕೋಬೇಡ. ನೋಡು, ನೀನು ಬೇಜಾರು ಆಗಲಿ ಅಂತ ನಾವು ಹೇಳ್ತಾ ಇಲ್ಲ, ಇರೋದೇ ಹೇಳ್ದು. ಇವಾಗ ಇರೋ ವಿಷಯನ ಮುಚ್ಚಿಟ್ಟು ನಾವು ಇರ್ಬೋದಾಗಿತ್ತು, ಹ್ಯಾಕ್ಟ್ ಮಾಡ್ಬೋದಾಗಿತ್ತು. ಆದರೆ ನೀನು ನನ್ನ ಫ್ರೆಂಡು, ನಿನ್ನ ಮುಂದೆ ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಇರೋ ವಿಷಯ ಹೇಳಿದ್ದೀವಿ. ಸಾರಿ ಆಯಿತಾ, ಬೇಜಾರು ಮಾಡ್ಕೋಬೇಡ. ಬಾಯ್, ಇವಾಗ ಕ್ಲಾಸ್ಗೆ ಟೈಮ್ ಆಗುತ್ತೆ, ನಾನು ಬರ್ತೀನಿ, ನಡೀರಿ ನೀವು. ಸಾರಿ ಕಣೆ, ಕೋಲ್ಡ್ ವಾಟರ್ ಇಲ್ದವದಕ್ಕೆ ನಾನು ತಿನ್ನಲಿಲ್ಲ ಅಷ್ಟೇ. ಕೋಲ್ಡ್ ವಾಟರ್ ಇದ್ದರೆ ನಿಜವಾಗ್ಲೂ ನಾನು ಊಟ ಮಾಡ್ಕೊಂಡೇ ಬರ್ತಿದ್ದೆ. ಸಾರಿ ಆಯಿತಾ, ಬೇಜಾರು ಮಾಡ್ಕೋಬೇಡ. ಇಡಿಯೇ, ಅವ್ಳು ಬರ್ತಾಳಂತೆ, ನಾವು ಹೋಗೋಣ. ಅವ್ರು ಬೇಕು ಅಂತ ನಿನ್ಗೆ ಬೇಜಾರು ಮಾಡ್ತಾ ಇದ್ದಾರೆ. ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ. ಪರವಾಗಿಲ್ಲ ಬಿಡೆ, ಎಲ್ಲ ನನ್ನ ಹಣೆ ಬರ. ನಿಜಕ್ಕೂ ನಾನು ದೊಡ್ಡ ಶ್ರೀಮಂತರ ಹೊಟ್ಟೆಲಿ ಹುಟ್ಟಿದ್ರೆ ಇಷ್ಟೆಲ್ಲ ಅವಮಾನ ಅನುಭವಿಸ್ತಿರ್ಲಿಲ್ಲ. ಕರ್ಮ ಮಾಡಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಬಿಟ್ಟು ಈ ಥರ ಎಲ್ಲ ಅನುಭವಿಸ್ಬೇಕಾದ ಪರಿಸ್ಥಿತಿ ಬಂದೈತೆ ನನಗೆ. ನೋಡು, ಆ ಥರ ಅನ್ಬೇಡ. ಆಂಟಿ ಅಂಕಲ್ ತುಂಬ ಒಳ್ಳೆಯವರು, ನಿಮ್ಮ ಅಕ್ಕನೂ ಅಷ್ಟೇ ತುಂಬ ಒಳ್ಳೆಯವರು. ಆ ಥರ ಎಲ್ಲ ಅನ್ಕೋಬೇಡ. ಅವರೇನೋ ಸುಮ್ಮನೆ ಏನೇನೋ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರ ಮಾತಿಗೆಲ್ಲ ತಲೆಗೆಡ್ಸ್ಕೊಳಕ್ಕಾಗುತ್ತಾ? ಹಂಗೆಲ್ಲ ಮಾತಾಡಬೇಡ ನೀನು. ಸುಮ್ಮನಿರೇ, ನಿನಗೆ ಗೊತ್ತಾಗಲ್ಲ. ನಿನಗೆ ಬಡವ್ರ ಮನೆ ಹುಟ್ಟಿರೋ ಗೊತ್ತಾಗ್ತಿತ್ತು. ಒಂದೊಂದು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನಗೆ. ಸಣ್ಣ ಪುಟ್ಟ ವಿಷಯಕ್ಕೂ ನಾವು ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಬದುಕಬೇಕು ಅಂತ ನಿನಗೆ ಗೊತ್ತಾ? ಎಲ್ಲ ನನಗೆ ಗೊತ್ತು. ನೋಡಿ ಈಗ ಯಾವ ಥರ ಅವಮಾನ ಆಯಿತು ಅಂತ. ನನಗಂತೂ ಸಖತ್ ಬೇಜಾರಾಗ್ತಾ ಇದೆ ಕಣೆ. ಅವ್ರದ್ದೇನು ತಪ್ಪಿಲ್ಲ, ನಾನು ಬಡವ್ರ ಮನೆ ಹುಟ್ಟಿದ್ದು ನನ್ನದೇ ತಪ್ಪು. ಅಯ್ಯೋ, ನೀನು ಹಂಗೆಲ್ಲ ಅನ್ಕೋಬೇಡ ಕಣೆ. ನೋಡು, ಇದನ್ನ ಮನ್ಸಿಗೆ ಇಟ್ಕೊಂಡು ನೀನು ಚಿಂತೆ ಮಾಡಬೇಡ ಆಯಿತಾ? ಬಾ, ಇವಾಗ ಕ್ಲಾಸ್ಗೆ ಹೋಗೋಣ. ತಲೆ ಕೆಡಿಸ್ಕೊಳ್ತೀಯಾ? ಇಲ್ಲ ಕಣೆ, ನಿಜವಾಗ್ಲೂ ನಾನು ಎತ್ತೋರ ಮನೆಯಲ್ಲಾರು ನನಗೆ, ನನ್ನ ತವ್ರ ಮನೇಲಿ ನನಗಂತೂ ನೆಮ್ಮದಿ ಸಿಗಲಿಲ್ಲ. ಅಟ್ಲೀಸ್ಟ್ ನಾನು ಮದುವೆ ಆಗೋ ಹುಡುಗನ ಮನೇಲಾದರೂ ನಾನು ದೊಡ್ಡ ಶ್ರೀಮಂತ ಹುಡುಗನ ಮದುವೆ ಆಗಿ ಇವ್ರಿಗೆಲ್ಲ ನಾನು ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರು. ಇವ್ರನ್ನೆಲ್ಲರನ್ನೂ ಕರೆದು ನಾನು ಅವಮಾನ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಕವಿತಾನೇ ಅಲ್ಲ. ಸರಿ ಆಯ್ತು, ಇವಾಗ ಬಾ, ಇವಾಗ ಕ್ಲಾಸ್ಗೆ ಟೈಮ್ ಆಗುತ್ತೆ. ಸರಿ ನಡಿ. ನೋಡಿ, ನನಗೆ ಎಷ್ಟು ಅವಮಾನ ಆಯಿತು. ನಮ್ಮ ಮನೆ ವಾಷಿಂಗ್ ಮಿಷಿನು, ಫ್ರಿಜ್ಜು ಎಲ್ಲ ಐಟಮ್ ಇದ್ದಿದ್ರೆ ಇವತ್ತು ನನಗೆ ಹಿಂಗೆ ಅವಮಾನ ಆಯ್ತಿತ್ತಾ? ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮನ ಹೊಟ್ಟೆಲಿ ಊಟಕ್ಕೆ ನಾನು ಏನು ಕರ್ಮ ಮಾಡಿದ್ದೀನೋ ಏನೋ. ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಕಣ್ರಪ್ಪ, ಬರಲಾ? ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ, ನಮಸ್ಕಾರ.